ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ಪ್ರಮುಖವಾಗಿರುವಂತಹ 2 ನ್ಯೂಸ್ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಟ್ಕೊಂಡು ನಾನು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಜೊತೆಗೆ ಪ್ರಮುಖವಾಗಿ ತಮಗೆ ಗೊತ್ತಿರುವಂತಹ ವಿಚಾರ, ಕಳೆದ ವಾರ ಬಹಳಷ್ಟು ಕರಾವಳಿ ಭಾಗದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿರುವಂತಹ ಒಂದು ದುರ್ಘಟನೆ, ಜೊತೆಗೆ ಬಹಳಷ್ಟು ಬೇಸರ, ಜೊತೆಗೆ ಮನುಷ್ಯನ ಜೀವನದ ಬಗ್ಗೆ ಪ್ರಶ್ನೆಯನ್ನು ಮಾಡಿದಂತಹ ಒಂದು ದುರ್ಘಟನೆ ನಡೆದು ಹೋಗಿತ್ತು. ಅದು ಕರಾವಳಿ ಭಾಗದ ಉಡುಪಿ ಜಿಲ್ಲೆಯ ಹೆಸರಾಂತ ಸಮಾಜ ಸೇವಕರು ಜೊತೆಗೆ ರಂಗಕರ್ಮಿಗಳು ಕಾಪು ಲೀಲಾಧರ ಶೆಟ್ಟಿ ಅವರು ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ, ಜೊತೆಗೆ ಅವರ ಧರ್ಮಪತ್ನಿಯು ಕೂಡ ವಸುಂಧರಾ ಶೆಟ್ಟಿ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಸಾರ್ವಜನಿಕ ವಲಯದಲ್ಲಿ ಇನ್ನೂ ಕೂಡ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕಾಪು ಲೀಲಾಧರ ಶೆಟ್ಟಿ ಜೊತೆಗೆ ದಂಪತಿಗಳು ಬದುಕಿದಂತಹ ರೀತಿ ಏನಿದೆ, ಅಂಥದ್ದ ರೀತಿಯಲ್ಲಿ ಅವರುಗಳು ಬದುಕಿದ್ದಾರೆ. ಅದರಲ್ಲೂ ಕೂಡ ಸಮಾಜಕ್ಕಾಗಿ ಅವರುಗಳು ಬದುಕಿದಂತಹ ರೀತಿ, ಜೊತೆಗೆ ಸಮಾಜಮುಖಿಯಾಗಿ ಅವರು ಸಮಾಜಕ್ಕೆ ಸಲ್ಲಿಸಿದಂತಹ ರೀತಿ, ಅದು ಯಾವತ್ತೂ ಕೂಡ ಕಾಪು ಜನತೆ ಅವರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಅವರ ಅಂತಿಮ ಯಾತ್ರೆ ಎಂದು ಅಲ್ಲಿ ಸೇರಿದಂತಹ ಜನಸಾಗರ ಜನಸ್ತೋಮವೇ ಸಾಕ್ಷಿಯಾಗಿದ್ದಂತು. ಜೊತೆಗೆ ಕಾಪು ಲೀಲಾಧರ ಶೆಟ್ಟರ ಕೊನೆಯ ಕ್ಷಣದಲ್ಲಿ, ಅಂತಿಮ ಕ್ಷಣದಲ್ಲೂ ಕೂಡ ಅವರು ಬರೆದಿಟ್ಟಂತಹ ಡೆತ್ ನೋಟ್, ಆ ಡೆತ್ ನೋಟ್ನಲ್ಲಿ ಸಮಾಜದ ಬಗ್ಗೆ ಅವರು ಉಲ್ಲೇಖಿಸಿದಂತಹ ರೀತಿ, ಸಮಾಜದ ಬಗ್ಗೆ ಅವರು ನೋಡಿದಂತಹ ರೀತಿ, ಜೊತೆಗೆ ಸಮಾಜವನ್ನು ಅವರು ಪ್ರೀತಿಸಿದಂತಹ ರೀತಿ ಎಲ್ಲವೂ ಕೂಡ ಜಗಜ್ಜಾಹಿರವಾಗಿ ಹೋಗಿತ್ತು. ಮತ್ತು ಲೀಲಾಧರ ಶೆಟ್ಟಿ ಯಾರು ಅಂತ ಗೊತ್ತಿಲ್ಲದವರಿಗೆ, ಅಂದರೆ ಇಷ್ಟು ದಿನ ಕಾಪು ಜೊತೆಗೆ ಉಡುಪಿ ಭಾಗದವರಿಗೆ ಲೀಲಾಧರ ಶೆಟ್ಟಿ ಅನ್ನೋಂಥದ್ದು ಗೊತ್ತಿತ್ತು. ಆದರೆ ಲೀಲಾಧರ ಶೆಟ್ಟಿ ಎಂತಹ ರತ್ನ, ಎಂತಹ ಮುತ್ತು, ಎಂತಹ ಬಂಗಾರ ಅನ್ನುವಂಥದ್ದು ತದನಂತರ ಇಡೀ ನಾಡಿಗೆ ಜಗಜ್ಜಾಹಿರ ಆಗಿ ಹೋಗಿತ್ತು. ರಾಜ್ಯ ಮಟ್ಟದ ಮಾಧ್ಯಮಗಳು ಕೂಡ ಲೀಲಾಧರ ಶೆಟ್ಟಿಯವರ ಅಂತಿಮ ಯಾತ್ರೆ ಜೊತೆಗೆ ಅವರು ಬದುಕಿದಂತಹ ರೀತಿಯ ಬಗ್ಗೆ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿತ್ತು. ಯಾಕೆಂದರೆ ಲೀಲಾಧರ ಶೆಟ್ಟರು ಆ ರೀತಿ ಬದುಕಿದ್ರು. ಯಾಕೆ ಅವರ ವಿಚಾರವನ್ನು ನಾವು ಮತ್ತೆ ಮಾತಾಡ್ತಿದ್ದೀವಿ ಅಂತ ಬಂದಾಗ, ಇವತ್ತಿನ ದಿನ ಮೇಜರ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಬರ್ತಾ ಇದೆ. ಯಾವ ರೀತಿ ಅಂತ ಬಂದಾಗ, ಲೀಲಾಧರ ಶೆಟ್ಟರು ಸಮಾಜಕ್ಕೆ ಎಲ್ಲವನ್ನ ಮಾಡಿದರು, ಆದರೆ ಲೀಲಾಧರ ಶೆಟ್ಟರ ಅಂತಿಮ ಕ್ಷಣ ಯಾಕೆ ಹೀಗಾಯಿತು, ಅವರ ಕೊನೆಯ ಕ್ಷಣ ಯಾಕೆ ಹೀಗಾಯಿತು, ಯಾಕೆ ಇಂತಹ ದುಡುಕಿನ ನಿರ್ಧಾರವನ್ನು ಅವರು ಮಾಡಿದರು, ಯಾಕೆ ಅವರು ಆತ್ಮಹತ್ಯೆಯನ್ನು ಮಾಡಿದರು, ಯಾಕೆ ಅವರು ಜೀವಾಂತ್ಯವನ್ನು ಮಾಡಿದರು, ಜೊತೆಗೆ ಅವರ ಜೊತೆ ಇದ್ದಂತಹ ಧರ್ಮಪತ್ನಿಯು ಕೂಡ ಯಾಕೆ ಜೀವಾಂತ್ಯವನ್ನು ಮಾಡಿದರು ಅಂತ ಬಂದಾಗ, ಒಂದೇ ಒಂದು ರೀಸನ್, ಒಂದೇ ಒಂದು ನೋವು, ಒಂದೇ ಒಂದು ಬೇಸರ. ನಾನು ಸಮಾಜಕ್ಕೋಸ್ಕರ ಬದುಕಿದವನು, ಯಾವುದನ್ನು ಕೂಡ ಫೇಸ್ ಮಾಡ್ತೀನಿ, ಆದರೆ ಮಾನ ಮರ್ಯಾದೆ ಗೌರವವನ್ನು ಬಿಟ್ಟು ನಾನಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನೇರವಾಗಿ ಲೀಲಾಧರ ಶೆಟ್ಟರು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕೆ ಅವರಿಗೆ ಈ ರೀತಿ ಆಯಿತು ಅಂತ ಬಂದಾಗ, ಅವರು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದಂತಹ ದತ್ತು ಪುತ್ರಿ ಯಾವಾಗ ಮನೆಯನ್ನು ಬಿಟ್ಟು ಹೋಗ್ತಾರೆ, ಆ ಸಂದರ್ಭದಿಂದಲೇ ಲೀಲಾಧರ ಶೆಟ್ಟರು ದಂಪತಿ ಬಹಳಷ್ಟು ಮನನೊಂದು ಈ ಒಂದು ದುಡುಕಿನ ನಿರ್ಧಾರಕ್ಕೆ ಬರ್ತಾರೆ. ಹಾಗಿದ್ದಾಗ ಇವತ್ತಿನ ಪ್ರಮುಖವಾಗಿರುವಂತಹ ಮೇಜರ್ ಅಪ್ಡೇಟ್ಸ್ ಏನು ಅಂತ ಬಂದಾಗ, ಲೀಲಾಧರ ಶೆಟ್ಟರ ದತ್ತು ಪುತ್ರಿ ಏನಿದ್ದಾರೆ, ದತ್ತು ಪುತ್ರಿ ಸಿಕ್ಕಿದ್ದಾರೆ. ಜೊತೆಗೆ ದತ್ತು ಪುತ್ರಿಯನ್ನು ಅಪಹರಿಸಿದಂತಹ ಪ್ರಕರಣದ 4 ಕಿಡಿಗೇಡಿ ಆರೋಪಿಗಳು ಕೂಡ ಸಿಕ್ಕಿದ್ದಾರೆ. ಜೊತೆಗೆ ಇದು ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಅವರು ಕುಂಬಳೆಯಲ್ಲಿ ಸಿಕ್ಕಿದ್ದಾರೆ, ಆದರೆ ಅವರುಗಳಿಗೆ ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಂತೂ ಇಂತೂ ಲೀಲಾಧರ ಶೆಟ್ಟರು ಸಮಾಜಕ್ಕಾಗಿ ಬದುಕಿದ್ರು, ಆದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಏನು ಮಾಡೋಕ್ಕಾಗಲ್ಲ ಇನ್ನು ಯಾರ ಕೈಯಲ್ಲೂ ಕೂಡ. ಇವತ್ತು ದೊಡ್ಡ ಮಟ್ಟದಲ್ಲಿ ಪುಣ್ಯ ಸ್ಮರಣೆಯೂ ಕೂಡ ನಡೆಯಿತು ಕಾಪುವಿನಲ್ಲಿ. ಹಾಲಿ ಮಾಜಿ ಶಾಸಕರು ಎಲ್ಲರೂ ಕೂಡ ಜನಪ್ರತಿನಿಧಿಗಳು ಭಾಗವಹಿಸಿದ್ರು. ಗುರ್ಮೆ ಸುರೇಶ್ ಶೆಟ್ಟಿ ಶಾಸಕರು ವೇದಿಕೆಯಲ್ಲಿ ಕಣ್ಣೀರು ಕೂಡ ಸುರಿಸಿದ್ರು. ಪುಣ್ಯ ಸ್ಮರಣೆಯಲ್ಲಿ ಬಹಳಷ್ಟು ಜನರು ಸೇರಿದ್ರು. ಕಾಪು ಲೀಲಾಧರ ಶೆಟ್ಟರ ಪುಣ್ಯ ಸ್ಮರಣೆ ಜೊತೆಗೆ ಈ 4 ಆರೋಪಿಗಳು ಅಂಧರಾಗಿದ್ದಾರೆ. ಈ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೊಡ್ತೀನಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಕಾಪು ಲೀಲಾಧರ ಶೆಟ್ಟರ ಪುತ್ರಿಯ ಅಪಹರಣ ಪ್ರಕರಣದಲ್ಲಿ 4 ಆರೋಪಿಗಳು ಸೇರಿಕೊಂಡಿದ್ದಾರೆ. ಮೊದಲನೇದಾಗಿ ಆಕೆಯ ಸ್ನೇಹಿತ ಗಿರೀಶ್ ಅನ್ನುವಂತಹ ಒಬ್ಬ ಯುವಕ, 20 ವರ್ಷದ ಗಿರೀಶ್ ಅನ್ನುವಂಥ ಯುವಕ ಮೇಸ್ತ್ರಿ ಕೆಲಸ ಮಾಡ್ತಿದ್ದಂತೆ. ಅವ ಸಿಕ್ಕಿಬಿದ್ದಿದ್ದಾನೆ. ಜೊತೆಗೆ ಅವನ ಜೊತೆ ಸಹಕರಿಸಿದಂಥ ಇನ್ನೂ 3 ಕಿಡಿಗೇಡಿಗಳು ಕೂಡ ಸಿಕ್ಕಿಬಿದ್ದಿದ್ದಾರೆ. ಜೊತೆಗೆ ಗಿರೀಶನ ಮೇಲೆ ಫೋಕ್ಸೋ ಪ್ರಕರಣ ದಾಖಲಾಗಿದೆ. 18 ವರ್ಷದ ಒಳಗಿನ ಹೆಣ್ಮಗಳನ್ನು ಅಪಹರಣ ಮಾಡಿದ್ದಾಗಿ ಫೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ. ಇಂತಹ ಒಂದು ವಿಚಿತ್ರವಾಗಿರುವಂತಹ ಪ್ರಕರಣ ಕೂಡ ಹೌದು. ಇಂತಹ ಒಂದು ವಿಚಿತ್ರವಾಗಿರುವಂತಹ ಪ್ರಕರಣದಲ್ಲಿ
ಸಮಾಜಕ್ಕಾಗಿ ಬದುಕಿದಂತಹ ಕಾಪು ಲೀಲಾಧರ ಶೆಟ್ಟರ ಜೀವಾಂತ್ಯ ಆಗುತ್ತೆ ಅನ್ನುವಂಥದ್ದೇ ನಿಜವಾಗ್ಲೂ ದುರಂತ, ವಿಪರ್ಯಾಸದ ಸಂಗತಿ. ಯಾಕೆ ಹೀಗಾಯಿತು ಅನ್ನುವಂಥದ್ದೇ ಪ್ರಶ್ನೆ. ಜೊತೆಗೆ ಎಲ್ಲಿ ಸಿಕ್ಬಿದ್ರು ಇವರು, ಏನಾಗಿತ್ತು, ಕಾಪು ಪೊಲೀಸರು ಹೇಗೆ ಬಂಧನವನ್ನ ಮಾಡಿದ್ರು, ಈ 4 ಕಿಡಿಗೇಡಿಗಳನ್ನ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕಾಪು ಲೀಲಾಧರ ಶೆಟ್ಟಿ ಪುತ್ರಿ ಅಪಹರಣ ಪ್ರಕರಣ, 4 ಆರೋಪಿಗಳನ್ನು ಬಂಧಿಸಿದ ಕಾಪು ಪೊಲೀಸರು. ಕೆಲ ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡ ಸಮಾಜ ಸೇವಕ ಕಾಪು ಲೀಲಾಧರ ಶೆಟ್ಟಿ ದಂಪತಿಯ ಅಪ್ರಾಪ್ತ ಪುತ್ರಿಯ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4ರನ್ನ ಕಾಪು ಪೊಲೀಸರು ಕಾಸರಗೋಡಿನ ಕೊಂಬ್ಳೆ ಎಂಬಲ್ಲಿ ರವಿವಾರ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಸರಗೋಡಿನ ಕೊಂಬ್ಳೆ ಬಳಿ 4ರ ಬಂಧನ. ಬಂಧಿತರನ್ನ ಆಕೆ ಸ್ನೇಹಿತ ಶಿರ್ವ ನಿವಾಸಿ ಗಿರೀಶ್ ಮತ್ತು ಅಪಹರಿಸಲು ಸಹಕರಿಸಿದ ಶಿರ್ವ ನಿವಾಸಿ ರೂಪೇಶ್, ಜಯಂತ್ ಹಾಗೂ ಮಜೂರು ನಿವಾಸಿ ಮೊಹಮ್ಮದ್ ಅಜೀಜ್ ಎಂದು ಗುರುತಿಸಲಾಗಿದೆ. ಲೀಲಾಧರ್ ಶೆಟ್ಟಿಯವರು 16 ವರ್ಷಗಳ ಹಿಂದೆ ಹೆಣ್ಣು ಮಗುವೊಂದನ್ನು ದತ್ತು ಪಡೆದಿದ್ದು, ಆಕೆ ಡಿಸೆಂಬರ್ 11ರಂದು ಮನೆಯಿಂದ ನಾಪತ್ತೆಯಾಗಿದ್ದು, ಈ ಬಗ್ಗೆ ಕಾಪು ಪೊಲೀಸ್ ಠಾಣೆಯಲ್ಲಿ ಗಿರೀಶ್ ವಿರುದ್ಧ ಅಪಹರಣ ಪ್ರಕರಣ ದಾಖಲಾಗಿತ್ತು. ಗಿರೀಶ್ ವಿರುದ್ಧ ಫೋಕ್ಸೋ ಅತ್ಯಾಚಾರ ಅಪಹರಣ ಪ್ರಕರಣ. ಯುವತಿಯನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮಗಳು ನಾಪತ್ತೆಯಾಗಿರುವ ಚಿಂತೆಯಲ್ಲಿ ಲೀಲಾಧರ ಶೆಟ್ಟಿ ಹಾಗೂ ಅವರ ಪತ್ನಿ ವಸುಂಧರಾ ಎಲ್ ಶೆಟ್ಟಿ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾಗಿದ್ರು. ಗಿರೀಶ್ ವಿರುದ್ಧ ಫೋಕ್ಸೋ ಅತ್ಯಾಚಾರ ಹಾಗೂ ಅಪಹರಣ ಪ್ರಕರಣಗಳನ್ನು ಹಾಗೂ ಇತರ 3 ವಿರುದ್ಧ ಫೋಕ್ಸೋ ಪ್ರಕರಣವನ್ನ ದಾಖಲಿಸಲಾಗಿದೆ. ಯುವತಿಯನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಸೇರಿಸಲಾಗಿದ್ದು, ಕಾಪು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇದು ಕಾಪು ಲೀಲಾಧರ ಶೆಟ್ಟಿಯವರ ಪುತ್ರಿಯ ಅಪಹರಣ ಪ್ರಕರಣ. ಈ ಬಗ್ಗೆ ಬೇಜಾರಾಗಿರುವಂತಹ ಅಪ್ಡೇಟ್ಸ್ ಬಂದಿರುವಂಥದ್ದು. ಕಾಪು ಲೀಲಾಧರ ಶೆಟ್ಟಿಯ ಪುತ್ರಿ ಅಂದರೆ ದತ್ತು ಪುತ್ರಿ ಅವರು ಮನೆ ಬಿಟ್ಟು ಹೋಗ್ತಾರೆ. ಅದರಿಂದ ಮನನೊಂದು ಕಾಪು ಲೀಲಾಧರ ಶೆಟ್ಟರು ದಂಪತಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ಜೀವಾಂತ್ಯವನ್ನು ಮಾಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ದತ್ತು ಪುತ್ರಿಯ ಸ್ನೇಹಿತ ಸೇರಿ ಈ ಒಂದು ಅಪಹರಣಕ್ಕೆ ಸಹಾಯ ಮಾಡಿದಂತಹ 3ರನ್ನ, ಒಟ್ಟು 4ರನ್ನ ಆರೋಪಿಗಳನ್ನು ಕಾಪು ಪೊಲೀಸರು ಹೆಡೆಮೂರೆ ಕಟ್ತಾರೆ. 4 ಆರೋಪಿಗಳನ್ನು ಅವರು ಕಾಪು ಪೊಲೀಸರು ಕುಂಬ್ಳೆಯಲ್ಲಿ ಬಂಧಿಸ್ತಾರೆ. ಕಾಸರಗೋಡಿನ ಕುಂಬ್ಳೆ ಬಳಿಯಲ್ಲಿ ಈ 4 ಆರೋಪಿಗಳನ್ನು ಬಂಧಿಸ್ತಾರೆ. ನೋಡಿ, ಇವರೇ 4 ಆರೋಪಿಗಳು. ಮೊದಲನೇದಾಗಿ ಕಾಪು ಲೀಲಾಧರ ಶೆಟ್ಟಿಯ ಪುತ್ರಿಯ ಅಪಹರಣ ಪ್ರಕರಣದಲ್ಲಿ ಕಾಪು ಲೀಲಾಧರ ಶೆಟ್ಟರ ಪುತ್ರಿಯ ಸ್ನೇಹಿತ ಗಿರೀಶ್ ಅನ್ನುವಂತಹವನ್ನ ಬಂಧನ ಆಗುತ್ತೆ. ಸ್ನೇಹಿತ ಗಿರೀಶ್ ತಾವು ಗಮನಿಸ್ತಾ ಇದ್ದಾರೆ. ಎಸ್, ಈ ಯುವಕ ದತ್ತು ಪುತ್ರಿಯ ಸ್ನೇಹಿತ, ಈತನೇ ಗಿರೀಶ್ ಅನ್ನುವಂತಹ ಹೆಸರಿನ ಯುವಕ. ಈತನಿಗೆ 20 ವರ್ಷ ಪ್ರಾಯ. ಈತ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದದ್ದು. ಈತನಿಗೆ 20 ವರ್ಷ ಪ್ರಾಯ ಆಗಿರುವಂಥದ್ದು. ಈತ ಲೀಲಾಧರ ಶೆಟ್ಟರ ದತ್ತು ಪುತ್ರಿಯ ಸ್ನೇಹಿತನಾಗಿದ್ದ. ಈತ ಪ್ರಮುಖವಾಗಿರುವಂತಹ ಆರೋಪಿ ಈ ಒಂದು ಪ್ರಕರಣದಲ್ಲಿ. ಯಾಕಂದರೆ ಇವನ ಒಂದು ಕುಮ್ಮಕ್ಕಿನಿಂದ ಈ ಒಂದು ಅಪಹರಣ ಪ್ರಕರಣವನ್ನು ಮಾಡಲಾಗಿದೆ, ಈ ಒಂದು ಪುತ್ರಿಯನ್ನು ಅಪಹರಣ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ. ಇದು ಪ್ರಥಮವಾಗಿರುವಂತಹ ಪ್ರಮುಖ ಆರೋಪಿ ಈತ ಗಿರೀಶ್, ಅಂದರೆ ದತ್ತು ಪುತ್ರಿಯ ಸ್ನೇಹಿತ. ನೆಕ್ಸ್ಟ್ ಒನ್, ಇದೇ ರೀತಿ ತದನಂತರ 4 ಆರೋಪಿಗಳು, ಒಟ್ಟು 4 ಆರೋಪಿಗಳನ್ನು ಬಂಧನ ಮಾಡಲಾಗುತ್ತೆ. ಮೊದಲದಾಗಿ ಶಿರ್ವ ನಿವಾಸಿ ರೂಪೇಶ್, 22 ವರ್ಷ ರೂಪೇಶ್ನಿಗೆ. ಶಿರ್ವ ನಿವಾಸಿ ರೂಪೇಶ್ ಅನ್ನುವಂತಹವನ ಬಂಧನವಾಗುತ್ತೆ. ಆತ ಶಿರ್ವದಲ್ಲಿರ್ತಾನೆ. ಆತನಿಗೆ 22 ವರ್ಷ ಪ್ರಾಯ. ಶಿರ್ವ ನಿವಾಸಿ ರೂಪೇಶ್ ಜೊತೆಗೆ ಇನ್ನೊಬ್ಬ ಆರೋಪಿ ಈ ಪ್ರಕರಣದಲ್ಲಿ ಜಯಂತ್, ಆತನಿಗೆ 23 ವರ್ಷ ಪ್ರಾಯ. ಜಯಂತ್ ಅನ್ನುವಂತಹ ಹುಡುಗ 23 ವರ್ಷ ಪ್ರಾಯ. ತಾವೆಲ್ಲರೂ ಕೂಡ ಗಮನಿಸಬೇಕು, ಇಲ್ಲಿ ಸಣ್ಣ ಪುಟ್ಟ ಪ್ರಾಯದ ಯುವಕರೇ ಈ ರೀತಿ ಮಾಡಿರುವಂಥದ್ದು. ಒಂದು ಕಡೆ 20 ವರ್ಷ, 22 ವರ್ಷದ ರೂಪೇಶ್ ಜೊತೆಗೆ 23 ವರ್ಷದ ಜಯಂತ್ ಜೊತೆಗೆ
ಮಜೂರು ನಿವಾಸಿಯಾಗಿರುವಂತಹ ಅಜೀಜ್ ಕೂಡ ಇದರಲ್ಲಿ ಭಾಗಿಯಾಗಿದ್ದ. ಮಜೂರು ನಿವಾಸಿಯಾಗಿದ್ದಂತಹ ಮೊಹಮ್ಮದ್ ಅಜೀಜ್ ಕೂಡ ಈ ಒಂದು ಅಪಹರಣ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಒಟ್ಟು 4 ಸೇರಿ ಕಾಪು ಲೀಲಣ್ಣನ ದತ್ತು ಪುತ್ರಿಯ ಅಪಹರಣವನ್ನು ಮಾಡ್ತಾರೆ ಅನ್ನುವಂಥ ಒಂದು ಆರೋಪ ವ್ಯಕ್ತವಾಗಿರುವಂಥದ್ದು. ಲೀಲಾಧರ ಶೆಟ್ಟರು 16 ವರ್ಷಗಳ ಹಿಂದೆ ಹೆಣ್ಣು ಮಗುವೊಂದನ್ನು ದತ್ತು ಪಡೆದಿದ್ದರು. ಜೊತೆಗೆ ಆಕೆ ಡಿಸೆಂಬರ್ 11ರಂದು ಮನೆಯಿಂದ ನಾಪತ್ತೆಯಾಗಿ ಹೋಗಿದ್ದು. ಈ ಬಗ್ಗೆ ಕಾಪು ಠಾಣೆಯಲ್ಲಿ ಗಿರೀಶ್ ವಿರುದ್ಧ ಅಪಹರಣ ಪ್ರಕರಣ ಕೂಡ ದಾಖಲಾಗಿತ್ತು. ಹಾಗಿದ್ದಾಗ ಆ ಹಿನ್ನೆಲೆ ಕಾಪು ಪೊಲೀಸರು ಗಿರೀಶ್ನನ್ನು ಬಂಧಿಸಿದ್ದಾರೆ. ಸ್ನೇಹಿತ ಗಿರೀಶ್ನನ್ನು ಬಂಧಿಸಿದ್ದಾರೆ ಮಾತ್ರವಲ್ಲ, ಗಿರೀಶನಿಗೆ ಸಹಕರಿಸಿದಂತಹ ಉಳಿದಂತಹ 3 ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ಆರೋಪಿ ನಂಬರ್ 1 ಗಿರೀಶ್, ಜೊತೆಗೆ ಆತನಿಗೆ ಸಹಕರಿಸಿದಂತಹ ರೂಪೇಶ್ 22 ವರ್ಷ, ಜಯಂತ್ 23 ವರ್ಷ, ಜೊತೆಗೆ ಮಜೂರು ನಿವಾಸಿ ಮೊಹಮ್ಮದ್ ಅಜೀಜ್ ಇವರನ್ನು ಕೂಡ ಬಂಧನ ಮಾಡಲಾಗಿದೆ. ಕಾಪು ಪೊಲೀಸರು ಕುಂಬಳೆಯಲ್ಲಿ ಅಂದರೆ ಕಾಸರಗೋಡಿನ ಕುಂಬಳೆಯಲ್ಲಿ ಇವತ್ತು ಇವರನ್ನು ಬಂಧನವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ, ಈ ಸ್ನೇಹಿತ ಗಿರೀಶ್ ಏನಿದ್ದಾನೆ ನೋಡಿ, ಈತನ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಫೋಕ್ಸೋ ಪ್ರಕರಣ, ಅಟ್ ದ ಸೇಮ್ ಟೈಮ್ ಅತ್ಯಾಚಾರ ಪ್ರಕರಣ, ಜೊತೆಗೆ ಅಪಹರಣ ಪ್ರಕರಣ, 3 ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಗಿರೀಶ್ ವಿರುದ್ಧ. ಅಂದರೆ ದತ್ತುಪುತ್ರಿಯ ಸ್ನೇಹಿತ ಗಿರೀಶ್ನ ವಿರುದ್ಧ 3 ಪ್ರಕರಣಗಳು ದಾಖಲಾಗುತ್ತೆ. ಫೋಕ್ಸೋ, ಅತ್ಯಾಚಾರ, ಅಪಹರಣ. ಫೋಕ್ಸೋ ಯಾಕೆ ಅಂತ ಬಂದಾಗ, ದತ್ತುಪುತ್ರಿ ಅವರಿಗಿನ್ನೂ ಕೂಡ ಮೈನರ್, ಮೇಜರ್ ಆಗಿಲ್ಲ ಅನ್ನುವಂತಹ ಒಂದು ಆರೋಪ. ಈಗ ತಾನೇ ಮೇಜರ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು. ಅದೇನೇ ಇರಲಿ, ಅಪಹರಣ ಆದಂತಹ ಸಂದರ್ಭಗಳಲ್ಲಿ ಶಿ ಇಸ್ ಮೈನರ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಿದ್ದಾಗ ಗಿರೀಶ್ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ, ಜೊತೆಗೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ, ಜೊತೆಗೆ ಅಪಹರಣ ಪ್ರಕರಣ ಕೂಡ ದಾಖಲಾಗಿದೆ. ಇದು ಗಿರೀಶ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು. ಗಿರೀಶ್ ಅಂತ ಬಂದಾಗ ಆಗಲೇ ಹೇಳಿದಾಗೆ ಸ್ನೇಹಿತ, ಈ ದತ್ತುಪುತ್ರಿಯ ಸ್ನೇಹಿತನಾಗಿದ್ದಾನೆ. ಜೊತೆಗೆ ಯುವತಿಯನ್ನು ವೈದ್ಯಕೀಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅಂದರೆ ಯುವತಿ ಕೂಡ ಇವತ್ತು ಸಿಕ್ಕಿದ್ದಾಳೆ. ಯುವತಿ ಕೂಡ ಇವರ ಜೊತೆ ಸಿಕ್ಕಿದ್ದಾಗ ಯುವತಿಯನ್ನು ವೈದ್ಯಕೀಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಕೇಳಿದಾಗ ಇವುಗಳಿಗೆ ಈ ವಿಚಾರ ಗೊತ್ತೇ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಇವರುಗಳು ಮಾತಾಡ್ತಾರೆ. ನಮ್ಗಳಿಗೆ ಗೊತ್ತೇ ಇಲ್ಲ, ಅವರುಗಳು ಆತ್ಮಹತ್ಯೆ ಮಾಡಿದ್ದಾರೆ ಅನ್ನುವಂಥ ವಿಚಾರವೇ ನಮ್ಗೆ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವರುಗಳು ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಇವರುಗಳಿಗೆ ಗೊತ್ತೇ ಇಲ್ಲ ಅನ್ನುವಂಥದ್ದು. ಅಂದರೆ ಇವರುಗಳು ಮಾಡಿರುವಂತಹ ಈ ಒಂದು ನಿರ್ಧಾರದಿಂದ ಸಮಾಜಕ್ಕಾಗಿ ಬದುಕಿದಂತಹ 2 ಜೀವಗಳ ಜೀವಂತ್ಯ ಆಗಿರುವಂಥದ್ದು ಮಾತ್ರ ಅಷ್ಟೇ ಸತ್ಯ. ಸಮಾಜಕ್ಕಾಗಿ ಬದುಕಿದಂತಹ ಲೀಲಣ್ಣ ಅವರ ಅಕಾಲಿಕ ಒಂದು ಮೃತ್ಯು ಕೂಡ ಯಾರಿಗೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಪ್ರತಿಯೊಬ್ಬರ ಹಿಡಿ ಶಾಪವೂ ಕೂಡ ಇವರ ಮೇಲಿದೆ, ನೋ ಡೌಟ್. ಯಾಕಂದರೆ ಇವರುಗಳು ಮಾಡಿದಂತಹ ಈ ಒಂದು ದುಡುಕಿನ ನಿರ್ಧಾರ, 20 ವರ್ಷ ಪ್ರಾಯ, ಏನ್ರಿ ಇವರದ್ದು ಅವಸ್ಥೆ ಅನ್ನುವಂತಹ ಪ್ರಶ್ನೆಗಳು, ಇದನ್ನು ನಾವುಗಳು ಕೇಳ್ತಾ ಇರುವಂಥದ್ದು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವರುಗಳ ಈ ರೀತಿಯ ಪರಿಸ್ಥಿತಿ, ಇಂತಹ ಹಂತಕ್ಕೆ, ಇಂತಹ ಮಟ್ಟಿಗೆ, ಇಂತಹ ಸಮಾಜದಲ್ಲಿ ದೊಡ್ಡದಾಗಿರುವಂಥ ಒಂದು ದುರಂತಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಅವರೇ ನಮಸ್ತೆ. ನಮಸ್ತೆ. ಪ್ರಮೋದ್ ಅವರ ಧ್ವನಿ ಕೇಳ್ತಾ ಇದೆಯಲ್ವಾ? ಎಸ್ ಪ್ರಮೋದ್ ಅವರೇ, ಸದ್ಯ ಕಾಪು ಲೀಲಾಧರ ಶೆಟ್ಟರ ಪುತ್ರಿ ಅಪಹರಣ ಪ್ರಕರಣದಲ್ಲಿ 4 ಆರೋಪಿಗಳ ಬಂಧನ ಆಗಿದೆ. ಬಹಳಷ್ಟು ಜನರು ಕೇಳ್ತಾ ಇದ್ದದ್ದು ಇದೆ. ಉಡುಪಿಯ ಜನರು, ಕಾಪುವಿನ ಜನರು ಶೋಕ ಸಾಗರದಲ್ಲಿದ್ದರು. ಜೊತೆಗೆ ಲೀಲಣ್ಣನ ಒಂದು ಜೀವಂತ ಆಗಿದ್ದಕ್ಕೆ ಬಹಳಷ್ಟು ಪ್ರತಿಯೊಬ್ಬರು ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ರು. ಆ ಹಿನ್ನೆಲೆ ಮೇಜರ್ ಆಗಿರುವಂಥ ಅಪ್ಡೇಟ್ಸ್, ಈ ಒಂದು ಕೇಸಿಗೆ 4 ಬಂಧನ ಮಾಡಲಾಗಿದೆ. ಎಲ್ಲೋ ಒಂದು ಕಡೆ ಒಬ್ಬರು ಇರ್ತಾರೆ, ಗಿರೀಶ ಮಾತ್ರ ಇರ್ತಾನೆ, ಸ್ನೇಹಿತ ಮಾತ್ರ ಇರ್ತಾನೆ ನಾವು ಅನ್ಕೊಳ್ತಾ ಇದ್ರೆ, ಇಲ್ಲಿ 4 ಬಂಧನ ಆಗಿದೆ. ಏನಿದೆ ಮೇಜರ್ ಅಪ್ಡೇಟ್ಸ್? ನಿತಿನ್, ಖಂಡಿತವಾಗಿಯೂ ಏನು ಕಾಪು ಸಮಾಜ ಸೇವಕರಾದ ಲೀಲಾಧರ ಶೆಟ್ಟಿ ಮತ್ತು ದಂಪತಿ ವಸುಂಧರ ಶೆಟ್ಟಿ ಅವರ ಏನು ಆತ್ಮಹತ್ಯೆ ಪ್ರಕರಣ, ಪುತ್ರಿಯ ನಾಪತ್ತೆ ಈ ಒಂದು ಸಂದರ್ಭದಲ್ಲಿ ಏನು ಅವರ ಪುತ್ರಿಯ ಸ್ನೇಹಿತ ಗಿರೀಶ್ ಮತ್ತು ಆತನ ಸ್ನೇಹಿತರನ್ನು ಈಗಾಗಲೇ ಬಂಧಿಸಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಗಿರೀಶ್ ಮತ್ತೆ ಅವರ ಪುತ್ರಿ ಏನು ನಾಪತ್ತೆ ಆಗುವ ಸಂದರ್ಭದಲ್ಲಿ ಈ ಒಂದು 3 ಅವರಿಗೆ ಸಹಕರಿಸಿದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸುವಂತ ಕಾರ್ಯ ನಡೆದಿದೆ. ಅಂದ್ರೆ ಇಲ್ಲಿಂದ ಮನೆಯಿಂದ ಹೊರಡುವಾಗ ಅವರು ಒಂದು ಸ್ಕೂಟಿಯಲ್ಲಿ ಹೊರಟಿರ್ತಾರೆ. ಆದ್ರೆ ಮುಂದೆ ಪಡುಬಿದ್ರೆ ಏನು ತಲುಪುವ ಹೊತ್ತಿಗೆ ಆ ಒಂದು ಸ್ಕೂಟಿ ಕೆಟ್ಟು ಹೋಗಿರೋದ್ರಿಂದ ಸ್ನೇಹಿತರ ಒಂದು ಸಹಕಾರವನ್ನು ಕೂಡ ಅವರು ಪಡೆದಿರ್ತಾರೆ ಎಂಬ ಒಂದು ಮಾಹಿತಿ ಲಭ್ಯ ಆಗಿತ್ತು. ಅದರ ನಂತರ ನೇರವಾಗಿ ಅಲ್ಲಿಂದ ಏನು ಮಂಗಳೂರು ಮೂಲಕ ಅವರು ಏನು ಕುಂಬ್ಳೆ ತಲುಪಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಏನು ಸ್ನೇಹಿತರು 3 ಮಂದಿ ಸ್ನೇಹಿತರು ಏನು ಸಹಕರಿಸಿದ್ದಾರೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಗಿರೀಶ್ಗೆ ಸಹಕರಿಸಿದ ಹಿನ್ನೆಲೆಯಲ್ಲಿ ಅವರ ಮೇಲೂ ಕೂಡ ಕೇಸನ್ನು ದಾಖಲಿಸಿ ಏನು ಜೈಲಿಗೆ ಕಳಿಸುವಂತ
ಆಗಿದೆ ಅಂತ ಹೇಳ್ಬೋದು. ಆದ್ರೆ ಗಿರೀಶ್ ಮತ್ತೆ ಇವರು ಅವರ ಏನು ಅವರ ಮಗಳು ಒಟ್ಟಿಗೆ ಮಾತನಾಡಿಕೊಂಡು ಮನೆಯಿಂದ ಹೊರಟು ಹೋಗಿದ್ರು. ಆ ಸಂದರ್ಭದಲ್ಲಿ ಈ ಸ್ನೇಹಿತರು ಸ್ಥಳೀಯವಾಗಿ ಇವರು ಒಟ್ಟಿಗೆ ಇರುವಂತಹ ಸ್ನೇಹಿತರು ಅವರು ಸಹಕರಿಸಿದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಬಂಧಿಸಿ ಅವರ ಮೇಲೂ ಕೂಡ ಪೋಸ್ಕೋ ಪ್ರಕರಣ ದಾಖಲು ಮಾಡಲಾಗಿದೆ. ಅದೇ ರೀತಿಯಲ್ಲಿ ಗಿರೀಶ್ ಅವರ ಮೇಲೆ ಏನು 3-4 ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲಿಸಿ ಈಗಾಗಲೇ ಜೈಲಿಗೆ ಅಟ್ಟಿಸುವಂತ ಒಂದು ಕಾರ್ಯ ನಡೆದಿದೆ ಅಂತ ಹೇಳ್ಬೋದು ನಿತಿನ್. ಓಕೆ, ಈಗ ಅಲ್ಲಿ ಸ್ನೇಹಿತ ಮತ್ತು ದತ್ತುಪುತ್ರಿ ಇವರಿಬ್ರು ಕೂಡ ಹೋಗ್ಬೇಕು ಅನ್ನುವಂತಹ ಪ್ಲಾನ್ ಹಾಕಿರುವಂತದ್ದು, ಜೊತೆಗೆ ಇವರುಗಳು ಮತ್ತೆ ಜಾಯಿನ್ ಆಗಿರುವಂತದ್ದು. ಹಾಗಾದ್ರೆ ಇದು ಪ್ರೀ ಪ್ಲಾನ್ಡ್ ಆಗಿರುವಂತಹ ಪ್ರಕರಣ ಹಾಗಾದ್ರೆ? ನಿತಿನ್, ಖಂಡಿತವಾಗಿಯೂ ಏನು ಮಗಳು ಮತ್ತೆ ಅವರು ಒಟ್ಟಿಗೆ ಮನೆಯಿಂದ ಹೊರಟು ಮನೆಯಲ್ಲಿ ಅವರು ಹೋಗಿರ್ತಾರೆ, ನಾಪತ್ತೆ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಸಹಕರಿಸಿದ ಸ್ನೇಹಿತರು ಕೂಡ ಅವರೊಟ್ಟಿಗೆ ಇರುವಂತಹ ಸ್ನೇಹಿತರು ಸಹಕರಿಸಿದ್ರು. ಅಂದ್ರೆ ಆ ಒಂದು ನಾಪತ್ತೆ ಸಂದರ್ಭದಲ್ಲಿ ಬೈಕ್ ಅವರು ಕೊಟ್ಟಿರುವಂತ ಮಾಹಿತಿ ಕೂಡ ಲಭ್ಯ ಆಯಿತು. ಈ ಸಂದರ್ಭದಲ್ಲಿ ಏನು ಸ್ನೇಹಿತನನ್ನು ಸಹಕರಿಸಿದ ಸಂದರ್ಭದಲ್ಲಿ ಈ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಸದ್ಯಕ್ಕೆ ಇವರನ್ನು ಏನು ಜೈಲಿಗಟ್ಟಿಸುವಂತಹ ಕಾರ್ಯ ನಡೆದಿದೆ ಅಂತ ಹೇಳ್ಬೋದು ನಿತಿನ್. ಓಕೆ, ಈಗ ಇವರನ್ನ ಬಂಧನ ಮಾಡಿರುವಂತದ್ದು ಕುಂಬ್ಳೆಯಲ್ಲಿ, ಕಾಸರಗೋಡಿನ ಕುಂಬ್ಳೆಯಲ್ಲಿ. ಇವರು ಬಂಧನ ಆದಾಗ ಏನ್ ಹೇಳಿದ್ದಾರೆ ಪ್ರಥಮವಾಗಿ? ಅಂದ್ರೆ ಇವರುಗಳಿಗೆ ಗೊತ್ತಿತ್ತಾ ಕಾಪು ಲೀಲಣ್ಣನ ಈ ಒಂದು ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿ ಇರೋದ್ರಿಂದ ಅವರಿಗೆ ಹೆಚ್ಚಿನ ಮಾಹಿತಿ ಯಾವುದು ಗೊತ್ತಿಲ್ಲ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆ ಪೊಲೀಸರು ಅವರನ್ನು ಏನು ವಶಪಡಿಸಿದ ನಂತರ ಅವರಿಗೆ ಈ ಒಂದು ಮಾಹಿತಿಯನ್ನು ನೀಡಲಾಗಿತ್ತು. ಅಂದ್ರೆ ಏನು ಇವರು ಲೀಲಾಧರ್ ಶೆಟ್ಟಿ ಮತ್ತೆ ದಂಪತಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಪೊಲೀಸರಿಗೆ ಕೊಟ್ಟಿರುವಂತದ್ದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಅಂತ ಹೇಳ್ಬೋದು ನಿತಿನ್. ಅಂದ್ರೆ ಇವರುಗಳಿಗೆ ವಿಚಾರನೆ ಗೊತ್ತಿಲ್ಲ, ಕಾಪು ಲೀಲಣ್ಣ ಅವರು ತೀರಿ ಹೋಗಿದ್ದಾರೆ ಅನ್ನೋ ವಿಚಾರಗಳೇ ಗೊತ್ತಿಲ್ಲ. ಯಾಕಂದ್ರೆ ಇವರು ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ಅಂತ ಹೇಳಿದ್ರೆ ಅವರು ನಾಪತ್ತೆ ಆಗುವ ಸಂದರ್ಭದಲ್ಲಿ ತಮ್ಮ ಮೊಬೈಲ್ ಗಳನ್ನು ಸ್ವಿಚ್ ಆಫ್ ಮಾಡಿರೋದ್ರಿಂದ ಯಾವುದೇ ಮಾಹಿತಿ ಅವರಿಗೆ ಗೊತ್ತಿಲ್ಲ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಆ ರೀತಿಯ ವಿಚಾರವನ್ನ ಇವರುಗಳು ಮಾಡಿದ್ದಾರೆ. ಅಂದ್ರೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ತದನಂತರ ಗೊತ್ತಿಲ್ಲದಂತಹ ರೀತಿಯಲ್ಲಿ ಗೊತ್ತಿದ್ದಾಗ, ಈಗ ಗೊತ್ತಾಯ್ತಲ್ವಾ ಪೊಲೀಸರು ಹಿಡಿದಿದ್ದಾರೆ, ಗೊತ್ತಾದಾಗ ಏನ್ ಮಾಡಿದ್ರು? ಏನಾದ್ರು ರಿಯಾಕ್ಷನ್ಗಳು ಇತ್ತಂತೆ ಇವರುಗಳಿಂದ? ಯಾಕಂದ್ರೆ ಜನರು ಇದನ್ನ ಕೇಳಿದ್ರೆ ಈಗಾಗಲೇ ಅವರನ್ನು ಇನ್ನಷ್ಟು ತನಿಖೆ ಮಾಡಬೇಕಾಗಿದೆ. ಅಂದ್ರೆ ಬೇರೆ ಎಲ್ಲೆಲ್ಲ ಹೋಗಿದ್ದಾರೆ ಎಂಬ ಒಂದು ತನಿಖೆ ಪೊಲೀಸ್ ಆಗ್ಬೇಕಿದೆ. ಅದೇ ರೀತಿಯಲ್ಲಿ ಇವಳನ್ನು ಕೂಡ ಕೌನ್ಸಿಲಿಂಗ್ ಮೂಲಕ ಏನು ಎಲ್ಲ ನಡೆದಿದೆ ಎಂಬ ಮಾಹಿತಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಅವರಿಂದ ಮಾಹಿತಿಯನ್ನು ಪಡ್ಲಿಕ್ಕೆ ಇದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ಗಿರೀಶ್ ಅನ್ನುವಂಥವನು ಇದೇ ಉಡುಪಿಯವನ, ಕಾಪುವನ, ಅಥವಾ ಈತ ತಮಿಳುನಾಡು ಅನ್ನುವಂತಹ ಮಾಹಿತಿ ಇದೆ. ಏನು ಆಕ್ಚುಲಿ ಮೂಲಕ ಇವರು ತಮಿಳುನಾಡು, ಇಲ್ಲಿ ಉದ್ಯೋಗ ಅರಸಿಕೊಂಡು ಈ ಭಾಗಕ್ಕೆ ಬಂದಿದ್ದಾರೆ. ಅಂದ್ರೆ ಶಿರ್ವದಲ್ಲಿ ಇವರು ಏನು ಬಾಡಿಗೆ ಮನೆ ಮಾಡ್ಕೊಂಡು ಇವರು ವಾಸವಾಗಿದ್ರು. ಇವರ ಪರಿಚಯ ಅಂದ್ರೆ ಇವರ ಮನೆಯ ಕೆಲಸಕ್ಕೆ ಇವರು ಆಗಮಿಸ್ತಿದ್ರು. ಆ ಸಂದರ್ಭದಲ್ಲಿ ಇವರ ಪರಿಚಯ ಆಗಿತ್ತು. ಈ ಪರಿಚಯ ಅವರ ಸ್ನೇಹಕ್ಕೆ ತಿರುಗಿ ಏನು ಇವರ ಒಂದು ಅಲ್ಲಿಂದ ಅವರು ನಾಪತ್ತೆ ಆಗ್ಲಿಕ್ಕೆ ಈ ಒಂದು ಸ್ನೇಹ ಕಾರಣವಾಗಿತ್ತು ಅಂತ ಹೇಳ್ಬೋದು. ಓಕೆ, ಅಂದ್ರೆ ಕಾಪು ಲೀಲಣ್ಣ ಅವರ ಮನೆಯ ದುರಸ್ತಿ ಕಾರ್ಯಕ್ಕೆ ಬಂದಿದ್ದಂತಹ ಈ ಗಿರೀಶ್ ಅನ್ನುವಂತಹ ಯುವಕ, ಈತ ವೃತ್ತಿಯಲ್ಲಿ ಮೇಸ್ತ್ರಿ ಆಗಿದ್ದವ? ಮೇಸ್ತ್ರಿ ಅಂತ ಹೇಳಿದ್ರೆ ಅಲ್ಲಿ ಕೆಲಸವನ್ನು ನೋಡ್ಕೊಳ್ಳಿಕ್ಕೆ ಆಗಾಗ ಬರ್ತಿದ್ದ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆದ್ರೆ ನಿಖರವಾಗಿ ಯಾವುದೇ ಒಂದು ಮಾಹಿತಿ ಪೊಲೀಸರು ಇನ್ನು ಮುಂದಿನ ದಿನಗಳಲ್ಲಿ ಮಾಹಿತಿ ಮಾಧ್ಯಮಕ್ಕೆ ನೀಡಲಿಕ್ಕಿದ್ದಾರೆ ಅಂತ ಹೇಳ್ಬೋದು. ಓಕೆ, ಹಾಗಿದ್ದಾಗ ಈತ ಅಲ್ಲಿ ಮನೆಯ ದುರಸ್ತಿ ಕಾರ್ಯಕ್ಕೆ ಬರ್ತಾ ಇದ್ದಂತಹ ಒಬ್ಬ ಯುವಕ ಸ್ನೇಹಿತ, ಜೊತೆಗೆ ಉಳಿದವರ ಕತೆ ಏನು ಅನ್ನುವಂಥದ್ದು, ಅವರುಗಳು ಕೂಡ ಅದೇ ಭಾಗದವರ, ಏನು ತಾಂತ್ರಿಕವಾಗಿದ್ದ ಸಮಸ್ಯೆಗಳಿವೆ, ಹಾಗಾಗಿ ಕರೆ ಕಟ್ಟಾಗಿದೆ. ದಯಮಾಡಿ ಕರೆಯನ್ನು ಟ್ರೈ ಮಾಡಿ. ಜೊತೆಗೆ ಇದು ಮೇಜರ್ ಆಗಿರುವಂತಹ ಅಪ್ಡೇಟ್ಸ್. ಕಾಪು ಲೀಲಾಧರ ಶೆಟ್ರ ಆತ್ಮಹತ್ಯೆ ಪ್ರಕರಣಕ್ಕೆ, ಅಂದರೆ ದಂಪತಿಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಅಂದರೆ 4 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. A1 ಆರೋಪಿ ಮೊದಲಾಗಿ ಗಿರೀಶ್, ಜೊತೆಗೆ ಆತನಿಗೆ ಸಹಕರಿಸಿದಂತಹ ರೂಪೇಶ್ 22 ವರ್ಷ, ಜಯಂತ್ 23 ವರ್ಷ, ಜೊತೆಗೆ ಮೊಹಮ್ಮದ್ ಅಜೀಜ್ ಆತನನ್ನು ಕೂಡ ಬಂಧನ ಮಾಡಲಾಗಿದೆ. ಗಿರೀಶ್ ಈತನಿಗೆ 20 ವರ್ಷ ಪ್ರಾಯ. ಆತ ತಮಿಳುನಾಡು ಮೂಲದವನಂತೆ, ಇಲ್ಲಿ ಕೆಲಸಕ್ಕೆ ಬಂದಿದ್ದ, ಅಂದರೆ ಇಲ್ಲೇ ಉಳಿದುಕೊಂಡಿದ್ದ. ತದನಂತರ ಈ ರೀತಿ ಕಾಪು ಲೀಲಣ್ಣನವರ ಮನೆ ದುರಸ್ತಿಗೆ ಬಂದಿದ್ದಂತಹ ಸಂದರ್ಭಗಳಲ್ಲಿ ಇವರುಗಳಿಗೆ ಸ್ನೇಹಿತನಾಗಿದ್ದ ಆತ ಅನ್ನುವಂತಹ ಮಾತುಗಳು. ನಮ್ಮ ಉಡುಪಿ ರಿಪೋರ್ಟರ್ ಪ್ರಮೋದ್ ಅವ್ರ ಜೊತೆ ನಾನು ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೇಳಬೇಕಾಗಿದೆ. ಯಾಕಂದರೆ ಇಲ್ಲಿ ಇವತ್ತು ಕಾಪುವಿನಲ್ಲಿ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು, ಕಾಪುವಿನ ಗಣ್ಯ ವ್ಯಕ್ತಿಗಳು, ಮಾಜಿ ಹಾಲಿ ಶಾಸಕರು, ಜನಪ್ರತಿನಿಧಿಗಳು ಸೇರಿ, ಜೊತೆಗೆ ಅಲ್ಲಿನ ಗಣ್ಯ ವ್ಯಕ್ತಿಗಳು ಸೇರಿ ಇವತ್ತು ಪುಣ್ಯಸ್ಮರಣೆಯನ್ನು ಮಾಡಿದರು. ಕಾಪು ಲೀಲಣ್ಣ ಅವರ ಪುಣ್ಯಸ್ಮರಣೆ ಇವತ್ತು ನಡೆದಿದೆ. ಹಾಗಿದ್ದಾಗ ಆ ಬಗ್ಗೆಯೂ ಕೂಡ ಮೇಜರ್ ಅಪ್ಡೇಟ್ಗಳನ್ನು ನಾನು ತೆಗೆದುಕೊಳ್ಬೇಕು. ಯಾಕಂದರೆ ಅಲ್ಲಿ ವೇದಿಕೆಯಲ್ಲಿ ಗುರುಮೆ ಸುರೇಶ್ ಶೆಟ್ಟರು ಶಾಸಕರು ಕೂಡ ಕಣ್ಣೀರನ್ನು ಹಾಕಿದರು ಕಾಪು ಲೀಲಣ್ಣನವರ ನೆನೆದು. ಪ್ರಮೋದ್ ಅವರೇ ನಮಸ್ತೆ. ಸ್ವಲ್ಪ ತಾಂತ್ರಿಕವಾಗಿರುವಂಥ ಸಮಸ್ಯೆ. ಹಾಗಿದ್ದಾಗ ನನಗೆ ಉಳಿದ ಯುವಕರ ಕಥೆ ಏನು ಅನ್ನೋದು ಬೇಕಾಗಿತ್ತು. ಅಂದರೆ 3 ಯುವಕರಿದ್ರಲ್ವಾ, ಇವರುಗಳು ಇದೇ ಊರಿನವರ, ಅಂದರೆ ಉಡುಪಿಯ ಊರಿನವರ ಅಥವಾ ಹೇಗೆ? ಹೇಳಿ.
ಈ ಯುವಕರಿದ್ರಲ್ಲ, ಇನ್ನು ಉಳಿದಂತಹ 3 ಯುವಕರು, ಇವರುಗಳು ಎಲ್ಲಿ ಅವರು ಅಂದ್ರೆ ಇವರುಗಳು ಕೂಡ ಇದೆ ಅಂದ್ರೆ ಕಾಪು ಉಡುಪಿ ಆಸುಪಾಸಿನವರ ಶಿರ್ವ ನಿವಾಸಿಗಳ ಹೇಗೆ? ಏನು ಇವರು ಸ್ನೇಹಿತರು ಕೂಡ ಕಾಪು ಪರಿಸರದವರೇ. ಯಾಕಂತ ಹೇಳಿದ್ರೆ ಒಬ್ರು ಈ ಒಂದು ಲೀಲಾಧರ್ ಶೆಟ್ಟಿ ಅವರ ಸಮೀಪ ಮನೆಯವರು ಕೂಡ ಒಬ್ರು ಇದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಅದೇ ರೀತಿಯಲ್ಲಿ ಶಿರ್ವ ಮತ್ತು ಕಾಪು ಪರಿಸರದಲ್ಲಿರುವಂತ ಈ ಯುವಕರು ಅಂತ ಹೇಳ್ಬೋದು ನಿತಿನ್. ಓಕೆ. ಅಂತೂ ಇಂತೂ ಇವರ ಬಂಧನ ಆಗಿದೆ. ಇನ್ನು ಮುಂದಕ್ಕೆ ಏನು ಆಗುತ್ತೆ ಅನ್ನೋದು ಪೊಲೀಸರು ಅಪ್ಡೇಟ್ಸ್ ಅನ್ನ ಕೊಡ್ಲಿಕ್ಕೆ ಇದ್ದಾರೆ. ಜೊತೆಗೆ ವಾಟ್ ಅಬೌಟ್ ದತ್ತುಪುತ್ರಿಯ ಕಥೆ ಏನು ಪ್ರಮೋದ್ ಅವರೇ? ಇನ್ನು ಇವಳನ್ನು ಈಗಾಗಲೇ ಉಡುಪಿಯ ಮಕ್ಕಳ ರಕ್ಷಣಾ ಘಟಕಕ್ಕೆ ಈಗಾಗಲೇ ನೀಡುವ ಒಂದು ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಿ ಅವರು ಇರ್ತಾರೆ. ಮುಂದೆ ಈ ಒಂದು ತನಿಖೆ ಮುಂದುವರಿತಾ ಇರ್ತದೆ. ಕೌನ್ಸಿಲಿಂಗ್ ಮೂಲಕ ಅವರ ಏನು ಮಾಹಿತಿಯನ್ನು ಕೂಡ ಕಲೆ ಹಾಕ್ಲಿಕ್ಕಿದ್ದಾರೆ. ಆದ್ರೆ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕಿ ಮುಂದಿನ ಒಂದು ಪ್ರೊಸೀಜರ್ ಕೂಡ ಇದಕ್ಕೆ ಆಗ್ಲಿಕ್ಕಿದೆ. ಅಂದ್ರೆ ಇವರು ಬಾಲ ಅಪರಾಧಿ ಆಗಿರೋದ್ರಿಂದ ಅಂದ್ರೆ ಪೋಸ್ಕೋ ಇದರಿಂದ ಹೆಚ್ಚಿನ ಮಾಹಿತಿ ಪೊಲೀಸ್ ಅವರು ಕೊಡೋದಿಲ್ಲ ಅಂತ ಹೇಳ್ಬೋದು. ಓಕೆ ಅಂದ್ರೆ ಇದು ಫೋಕ್ಸೋ ಪ್ರಕರಣಕ್ಕೆ ಒಳಪಡುತ್ತೆ ಹಾಗಾದ್ರೆ ಇದು. ಓಕೆ ಪ್ರಮೋದ್ ಅವರು, ಇನ್ನೊಂದು ಕಡೆ ನನಗೆ ಒಂದು ಕ್ವಿಕ್ ಆಗಿರುವಂಥ ಅಪ್ಡೇಟ್ಸ್ ಬೇಕಾಗಿತ್ತು. ಎಸ್ ಪ್ರಮೋದ್ ಅವರು, ತಾಂತ್ರಿಕವಾಗಿರುವಂಥ ಸಮಸ್ಯೆಗಳಿವೆ, ನಾನು ಅವ್ರ ಜೊತೆ ಮಾತಾಡಬೇಕು. ಇನ್ನು ಮುಂದಕ್ಕೆ ಇವತ್ತು ಉಡುಪಿಯಲ್ಲಿ ಕಾಪು ಲೀಲಣ್ಣ ಅವರ ಪುಣ್ಯ ಸ್ಮರಣೆಯನ್ನು ಕೂಡ ಮಾಡಲಾಗಿತ್ತು. ಸದ್ಯ ದತ್ತುಪುತ್ರಿಯನ್ನು ಅಪಹರಣ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತೆ 4 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಜೊತೆಗೆ ಗಿರೀಶ್ ಅನ್ನುವಂತಹ ಆಕೆಯ ಸ್ನೇಹಿತ ಏನಿದ್ದಾನೆ ಆತನ ಮೇಲೆ ಫೋಕ್ಸೋ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ. ಅತ್ಯಾಚಾರ ಪ್ರಕರಣವನ್ನು, ಅಪಹರಣ ಪ್ರಕರಣವನ್ನು 3 ಕೇಸ್ಗಳನ್ನು ಹಾಕಲಾಗಿದೆ. ಇವೆಲ್ಲದರ ಜೊತೆಗೆ ಇವತ್ತು ಕಾಪು ಲೀಲಣ್ಣನಿಗೆ ಅಂದರೆ ಕಾಪು ಜನ ನೋಡಿದಂತಹ ಸಮಾಜ ಸೇವಕ, ಜೊತೆಗೆ ರಂಗಕರ್ಮಿ, ಜೊತೆಗೆ ನೆಚ್ಚಿನ ಲೀಲಣ್ಣ ಇವರ ಒಂದು ಪುಣ್ಯ ಸ್ಮರಣೆ ನಡೆಯಿತು, ನುಡಿನಮನ ನಡೆಯಿತು. ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಬಂದಿದ್ರು, ಬಹಳಷ್ಟು ಜನರು ಸೇರಿದ್ರು. ಹೇಗಿತ್ತು ಆ ಬಗ್ಗೆ ಕೂಡ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಆ 4 ದಿನದ ಪೀರಿಯಡ್ ಎಂಚ ಪರ್ಮೈಸ ಊದುಬತ್ತಿ ಪತ್ತಾದಿ ಹಂಸಪದಮ್ಮ ಬರ್ತುಂಡು. ಆ ಊದುಬತ್ತಿದ ಪರ್ಮಲ ಇಡೀ ಕಡೆ ಬತ್ತಿಲಕ್ಕನೆ ಒಂಜಿ ಕರ್ಪೂರ ಪತ್ತಾದಿಂದ ಮಾತಗಳಿಗೆ ಶುರುವಾಸಿ ಆದು ಎಡ್ಡೆ ಕೀರ್ತಿ ವ್ಯಕ್ತಿ ಆದು ಎಡ್ಡೆ ವ್ಯಕ್ತಿತ್ವನಿಗೆ ತಂದು 100,000 ಜನಗಳಿಗೆ ಜೀವನ ಬೆಳಗಿಸುವನ ವಿಶಿಷ್ಟವಾಯನ ಒಂಜಿ ಚೇತನ. ಇಜಡ ಸಾಮಾನ್ಯ ವ್ಯಕ್ತಿ ಒಟ್ಟರೆ ಸಹಿತ ಸಾಮಾನ್ಯ ಈ ನಮನಿ ಜನಾರ್ದನ ವ್ಯಕ್ತಿ ಈ ಕಲೋಯುಗೆ ಒರಿಬೋದು ಒಂದು ಅಪ್ಲಿಕೇಶನ್ ಕೊಡೋದು ಮೇಲೆ ಎಳೆಪಾಡು ನಮಗೆ ಕೆಲಸ ಆರು ತೂಪುಜೆ 10 ಜನ ಪೋಂಡ ಮಂಡ್ಯ ತೆರ್ಪೇರು 100 ಜನ ಪೋಂಡ ದಾದಾಗೆ ಅನ್ಪೇರು 1,000 ಜನ ಪೋಂಡ ಕೂಡಲೇ ಅಗಲೇ ನಮಗೆ ಬರ್ಪೇರು. ಅಂಜನೆ ಒಂದು ಸಂಘಟನಿತವಾದ ಮಲ್ತಿನಕ್ಕೆ ಬಗ್ಗೆ ಸಂಸಾರದ ಬೇಸರಗಳ ಇಬ್ಬರಿಗೆ ನಮ್ಮ ಕಣ್ಣು ತುಂಬುದು ವಿದ್ಯೆ ಮಂಡಲ ಒಂದು ದಂಪತಿಯುಕ್ತವಾದ ಬತ್ತೀನಿ. ಸಹಧರ್ಮಂ ಧರ್ಮೇಶ ಅರ್ಥೇಶ ಕಾಮೇಶ ನಾತಿಚರಿತವ್ಯ ಪ್ರತಿಜ್ಞೆ ಮಲ್ತೆ ಸಾಮಾನ್ಯ ಕಂಡನೆ ಬೆಳೆದಿನ ಕೈನಿ ಬುಡಂದೆ ತನ್ನ ಧರ್ಮಣಿನಿ ಸಹಧರ್ಮಿಣಿನಿ ಒಟ್ಟುಗಲೆ ತುಂಬೋತಿನ ವಿಶಿಷ್ಟವಾದ ಚೈತನ್ಯ ಅಂಡ 6 ಮತ್ತೆ ನಮ್ಮಲ ಮತ್ತೆ ವಾರಿ ಸ್ಮಾರಕ ಎಂಜಿನ ನಮ್ಮ ದಾದಲಚ್ಚು ಯಾಪಲ ಕಾಯಿಲೆ ಬರಲಿ ಯಾಪಲ ಇಸದುಲೆ ಕೊರೋನಾದಲಕ ಎಂಜಿನ ಕಾಯಿಲೆ ತೀರ್ದು ಬೋಲಿ ಅಪನಗ ಮೆತ್ತ ಅಧಿಕಾರ ಇಪ್ಪು ನಿಯರೆಗು ಪರಮಾತ್ಮಗೆ ಪೋ ಆಯನ ಒಂಜಿ ಕದ್ಯಂ ಕಲು ಧರ್ಮ ಸಾಧನ ಶರೀರ ಕುಳಿತುಕೊಂಡ ఒక ఎంచిన పుణ్యకర్మరే పాపకర్మ గాదలు మల్పరే అప్పజ మనకు 6 మంతేరి పండుది నలువరి మల్పరే పొంది దాన్ని ఉంచి ఆకస్మిక వాండారేగి ఆరు ನಮ್ಮ ಕಣ್ಣೆದುರು ಇಜ್ಜೇರಿ ಅಂಡಲ ಆರನ ದಿವ್ಯಾಲ ಏರ ಆರಣ ಎಣ್ಣು ಕಾರಣ ಬರ್ತದೆ ಉಪಕಾರ ಕೇಂದ್ರಡ ಇವು ಪಕ್ಷೇಪು ರಾಜಕೀಯಪು ಧರ್ಮಯಪು ದೇವರಿಪು ಎಂಜನೆತ್ತಲ್ಲ ಉಪಕಾರ ಮತ್ತು ವಿಶಿಷ್ಟವಾದ ಚೈತನ್ಯ ನಡೆಸೋಣ. ತಾಂಗ ಸಾಂಸಾರಿಕ ಬದುಕು ದುಡ್ಡು ಕೊಡುವಣಿ ಅಥವಾ ದಾನ ಬಿಸಿನೆಸ್ ಜಾಸ್ತಿ ಅವಳು ವಿದ್ಯೆ ಕೊಡು ಮದ್ಮೆ ಅವಳು ಉದ್ಯೋಗ ಕೊಡು. ದೀಪ ಜ್ಯೋತಿ ಜನಾರ್ದನ ಮಾಧವನೇ ಆದರ ದೀಪ ಜ್ಯೋತಿ ಜನಾರ್ದನ. ಕಾರ್ಯಕ್ರಮದ ಸಂಘಟಕರು ವ್ಯವಸ್ಥಾಪಕರು ಎಲ್ಲ ಸೇರಿಕೊಂಡು ದೀಪೋ ಹರತಿ ಪಾಪಾನಿ ದೀಪವನ್ನ ಪ್ರಜ್ವಲಿಸ್ತಾ ಇದ್ದೇವೆ. ದೀಪಂ ನಮೋಸ್ತುತೆ. ಬಲು ಭಾಗ ಜೀವನನಾಗಿ ದಾರಿ ತಪ್ಪಿ ಸೇರಿದೆ ಕುಜನರಾಗ ಧೀರ ವೇಣುಗೋಪಾಲ ಧೀರಾರಿಯೇ ಇಂದು ನನಗೆ ಗೋವಿಂದ
ನಿನ್ನಯ ಪಾದಾರವಿಂದವ ತೋರೋ ಮುಖನಾಗಿ ದಾರಿ ತಪ್ಪಿ ಸೇರಿದೆ ಕುಜನರ ಆರು ಕಾಯು ಸಹಾರ ವಕ್ಷಸ್ಥಲ ಕೌಸ್ತುಭಶ್ರಿಯಂ ಸಹಾರ ವಕ್ಷಸ್ಥಲ ಕೌಸ್ತುಭಶ್ರಿಯಂ ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ. ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಲೋಕದ ಹಿತಕ್ಕೆ ಕಬೀರ ಪಡೆದು ಒಂದು ಯಾರು ಕಿಂಗಿಲ್ ನಿಂತಿಲ್ಲ ಅವನ ಬದುಕು ತುವಿನ ಬಗ್ಗೆ ಬಂದ ದುಮಿನನೆ ರಾತ್ರಿ 1:30 ಗಂಟೆ ಹಿಂಗ ಫೋನ್ ಬಂದೆ. ಒಂದೇ ಜಾಗಗಳು ಒಂದು ಯಕ್ಷ ಶಿಕ್ಷಣ ಟ್ರಸ್ಟ್ ಕಾರ್ಯಕ್ರಮ ನಡಪರೆಂಟು 24 ತಾರೀಕು ತಾನೆ ಬೇಗ ಆಚೆ ಗಂಟೆಗೆ ಇನ್ನ ಸಮಯ ಕಾಲಿದ್ದು ವರ್ಷ ಬಂದಿರ ಮನುಷ್ಯ ಕೇವಲ 2.5 ಗಂಟೆ ಖಾಲಿ ಪೇರ್ ಪಂಡದು ಏನನ್ನಾಗನೆ ಎಂಕರೇಜ್ ನಿದ್ರೆನೆ ಬರೋದು ಬಂದ ಇಡೀ ಜಗತ್ತದ ಸಂಕಟವನ್ನು ಕೇಂದ್ರದು ಐಕ್ಯ ಸಾಂತಾನ ಪಂಡದು ಇನಿ ಸಾವಿರಾರು ಜನರನ್ನ ಕಣ್ಣೀರು వచ్చిన ಸ್ವಲ್ಪ ಸುಖ ನಾವು ತನ್ನ ಎತ್ತಿಜೇನ ಸ್ವಲ್ಪ ದುಃಖಂಡ ಸ್ವಲ್ಪ ಬಡತನ ಉಂಡ ಸ್ವಲ್ಪ ಬಡ ಉಂಡ ಅಲ್ಪ ಬೋದು ಅಗಲ ದುಃಖವನ್ನು ಅಗಲ ಕಣ್ಣೀರು వచ్చిದ್ದು ಅಗಲ ಬಡತನ ದೂರ ಮಾಡುವ ವ್ಯವಸ್ಥೆ ಯಾನಿಗೆ ಒಂಜಿ ಘಟನೆ ಬಂದ್ಬೆ 16 ವರ್ಷ ಪಿರಾವಡು ಕಾಪದ ಪೇಂಟೆಡ್ ವರ್ಷ ಕಾರಣ 10 ಗಂಟೆ ಲೀಲಣ್ಣೆ ಅಂಚಿ ಇಂಚಿ ಬದುಕು ಅಂತೆ ಯಾನು ಕಾರು ಅಂತ ಏನ ಲೀಲಣ್ಣ ಕೆಂಡೆ ಪಾಪದಗಲ್ ಇಲ್ಲದ ಪಣ್ಣು ದಿಬ್ಬಣ ಬಿದವಳು ಸೂಚನ ಕಾರ್ ಪಂತೆ ಆನ ಕಾರ್ದಾರ ಗೋಚಿ ಒಂಜಲ ಕಾರಿಜ್ಜಿ ಆ ಮೊದಲಿನ ನಡತನ್ ನಡಪಡೋನ್ ಪೋರ ಹಾಕೊಂಡ ಪಾಪದಿಲ್ಲದ ಪಣ್ಣು ಯಾನ್ ಪಂಡಲ್ಲಿ ನಾನು ಎಂಕಲದ ಅಮಸರಜ್ಜಿ ನಮ್ಮ ಪೋಯಿ ಪಂಡದು ಏನ ನಿಜಂ ಪೋಯ ಒಂಜಿ ಬರಿವರದು ಇಲ್ಲ ಅಗತ್ಯಿಜ್ಜೇರಿ ಅರೆ ಬೋದು ಮೇರೆ ಒಂಜಿ 2 ಚೆಂಡು ಹೂಗೆ ತೊಂದಾಯಿ ಹೂಬಾರದು ಇಂಪಿಲವೇನು ಮೂಲೆ ಮಾರಿ ಬಿಡಿತ್ತು ಅದು ಜನರ ದೇವಸ್ಥಾನ ಅದೇ ಕುಡಿದು ಪೋಯಿನ ನಂದ ಈ ಚಿಂತನೆ ಉಂಡಕ್ಕೆ ಬೇಟೆಗಳೇನ ನಡೆದ ಪೋರ್ಬೇಕು ಅಂದ ಅನ್ನ ಚಿಂತನೆ ಉಂಡಕ್ಕೆ ಇಂಚಿನ ಸಾವಿರ ಉದಾಹರಣೆಗಳು ಕೊಟ್ಟಿದ್ದ ಏಕೈಕ ವ್ಯಕ್ತಿ ಬಂದಾಗ ಅವು ಲೀಲಂಗೆ ಪನ್ಪೇರು ಶರಣರ ಗುಣವನ್ನು ಮರಣದಲ್ಲಿ ಕಾಣುಪಡು ಮರಣಿ ಸೇರಿನ ಜನಮಂದ ಇಂಚಿನ ಏರನ್ನು ಲೆತ್ತಿಸಬಹುದಿನ ಅದು ಇನಿ ನಿಗುಲೇರನ್ನು ಲೆತ್ತಿಸಬಹುದಿನ ಪಂತಲೇರಿ ನಮ್ಮ ಬಂಗಪ್ಪನಾಗ ಯಾಪ ಕೆಲವು ಸಮಸ್ಯೆ ನಮ್ಮ ಕೈ ಮೀರಿದು ಪೋನಾಗ ಕೆಲವು ಘಟನೆ ನಮ್ಮ ಕೈ ಜಾರದು ಪೋನಾಗ ನಮ್ಮ ಸ್ನೇಹಿತರಿಗೆ ನಮ್ಮ ಲಿತ್ತು ನಮ್ಮ ಪಾತ್ರರು ನಮ್ಮ ಪನೋಡು ಲೀಲನ್ನೇ ಅದು ಒಪ್ಪರವನ್ನು ಕೊಟ್ಟು ಹಿಂಗೆ ತಪ್ಪು ಮಾಡ್ತಿರಂದು ಯಾನು ಏನು ಅದು ಎಲ್ಲಕ್ಕನ ಸಾವಿರ ಮೆಕ್ಕೇಳು ಅವರಿಗೆ ಖಂಡಿತವಾದ ಲೀಲನ್ನೇ ಒಂದು ಬಾರಿ ಒಂಜಿ ವ್ಯಕ್ತಿತ್ವದ ಮೂಲಕ ಪ್ರತಿ ಒಂದು ವ್ಯಕ್ತಿದ ಕಿಂಜ ಪ್ರಾಯದ ಕ್ಲಿಪ್ಪರು ಅರ್ನ ಹಿರಿಯರ್ನ ಕ್ಲಿಪ್ಪರ್ ಅರ್ನ ಸಮಕಾಲೀನ ಕೈಗಳ ಒಂದು ಎಡ್ಡ ರೀತಿಯ ಒಂದು ಮಾರ್ಗದರ್ಶನ ಮಾಡ್ಕೊಂಡ ವ್ಯಕ್ತಿತ್ವ ಬಹುಶಃ ನಾ ಕಾಲೇಜಿದ ನ್ಯೂರಿಂಗ್ ಕಾಲೇಜ್ ಪೋಯಿನ ಸಂದರ್ಭ ಈಗ ನಾ ಫಸ್ಟ್ ಕಾರ್ಯಕ್ರಮ ಈಗ ನಾ ನಾಟಕ ನಿರ್ದೇಶನ ಮಾಡ್ತದೆ ಬಹುಶಃ ಸಂದರ್ಭ ದಾನಿನಾಗನ ಸಂಖ್ಯೆ ಭಾಳ ಕಮ್ಮಿ ಇತ್ತು ಆ ಸಂದರ್ಭಡ್ಲ ಈಗ ಒವೇ ರೀತಿಯ ಕ್ರೀಡಾಕೂಟ ಮಲ್ಪನಾಗ ಈಗ ನೋಡಿ ಬರ್ತದ ಆ ಪ್ರಶಸ್ತಿ ಕೊರ್ಪಿನ ಅಂಚೆಯಿಂದ ಒಂದು ಎಡ್ಡ ವ್ಯಕ್ತಿತ್ವ ಎತ್ತಿನ ಲೀಲಾನ್ಯ ಅಂಚಾದ ಅನ್ನ ಒಳ್ಳೆ ದಿನ ಅಟ್ಲ ಅದನ್ನು ಮಸ್ತ್ ಬಂದೆ ಬಹುಶಃ ಇನಿ ನಮ್ಮ ಒಟ್ಟ ಅರಿಜ್ಜೇಡಲ್ಲ ಖಂಡಿತವಾದ ನಿಜವಾದ ಶ್ರದ್ಧಾಂಜಲಿ ಹೆಚ್ಚ ಸಮರ್ಪಿಸೋದು ಬಂದಾಗ ಅನ್ನ ಒಂದು ಚಿಂತನೆ ಕಲ್ಪನೆ ಅವೇ ನಮ್ಮ ದುಮ್ಮದ ದಿನಾಟ ಅವನ್ನ ಅಳವಡಿಸಿದ ಮೂಲಕ ನಿಜವಾದ ಶ್ರದ್ಧಾಂಜಲಿ ನಾನು ಸಲ್ಲಿಸೆ ಮಾಡ್ಕೊಂಡು ಬಂದು ನನ್ನ ವಿನಂತಿ ನಾನು ಸಂದರ್ಭ ಮಾಡ್ಬೋದು ಬಹುಶಃ ನಾನು ಮಸ್ತ್ ಕೈಕೊಂಡಾರೆ ಅಂತೀನಿ ಒವೇ ಒಂದು ಪಾಪದ ವ್ಯಕ್ತಿ ಸಮಸ್ಯೆ ಹೋಯಿನಾದಾಗ ಅರಡ ಉಂಡೆಜ್ಜೆ ಗೊತ್ತಿಸಿ ಆಟ ಆ ವ್ಯಕ್ತಿನ ಪಿನಗಡ್ಡ ಆ ವ್ಯಕ್ತಿಗೆ ಏನ ಪೂರ ಅಗತ್ಯತೆ ಉಂಡು ಏನ ಪೂರ ಸವಲತ್ತನ್ನು ಸರ್ಕಾರ ಕೊಡ್ಕೋಡು ಏನ ಪೂರ ವ್ಯಕ್ತಿನ ಕಡೆ ಸಾಕಾರ ಮಾಡ್ತಾರೆ ಪಂಪಿನ ಒಂದು ವಿಶೇಷವಾದ ಒಂದು ಮನೋಭಾವ ಇತ್ತು ಅದನ್ನು ಕೆಲಸ ಮಾಡ್ತಾರೆ ಬಹುಶಃ ಸುರೇಶನ್ನೇ ಒಂದು ವಿಚಾರ ಪಂಡೆ 16 ವರ್ಷದ ಪಿರಿಯಡ್ ಖಂಡಿತವಾಗ್ಲ ಎಲ್ಲ ಮಸ್ತ್ ತೂತೆ ಒವೇ ಒಂಜಿ ಪಾಪದಿಲ್ಲದ ಒಂದು ಮದ್ವೆಗೆ ಅರ್ನ ಕಟ್ಟಲ್ಲಿ ಹೋಯಿನಾದಾಗ ಬಹುಶಃ ಲೀಲನ್ನೇ ಆ ಒಂದನ್ನು ಅಂಗಡಿನ ಸೋಂಪೋದು ಅದನ್ನ ಕೈಗೆ ಏತು ಸಾಧ್ಯ ಉಂಟು ರೆಸಿಪೇರಿಯವು
ಉನ್ನಾಸ ವ್ಯವಸ್ಥೆ ದೇವಸ್ಥಾನದ ವ್ಯವಸ್ಥೆ ಮಲ್ಪನಂಚೆಂದ ಒಂದು ವಿಶೇಷವಾದ ವ್ಯಕ್ತಿತ್ವ. ಖಂಡಿತವಾದ ಈ ಸಂದರ್ಭ ಒಂದು ವೇದಿಕೆದ ಮೂಲಕ ವಿನಂತಿ ಮಲ್ಪನು ಸಮಾಜ ರತ್ನ ಲೀಲಣ್ಣನ ಎಡ್ಡೆ ವಿಚಾರನ ಅವ್ರನ್ನ ಕನಸು ಪೂರ ಮಸ್ತಿತ್ತು. ಕನಸು ನನಸು ಮಲ್ಪಂಚಂದ ಕರ್ತವ್ಯ ಜವಾಬ್ದಾರಿ ನಮ್ಮ ವಹಿಸೋದ್ರ ಮೂಲಕ ಅವ್ರ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡ್ಕೊಂಡು ಬಂದು ವಿನಂತಿ ಸಂದರ್ಭ ಮಾಡ್ಕೊಂಡು ಖಂಡಿತವಾಗ್ಲ ಲೀಲಣ್ಣ ಅಂಚೆನವ್ರನ್ನ ನಮ್ಮ ಭಕ್ತಿಗೆ ಶ್ರದ್ಧಾಂಜಲಿ ಸಲ್ಲಿಸ ಮಲ್ತೊಂದು ಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ನನ್ನ ಕುಟುಂಬ ನನ್ನ ಬಂಧು ವರ್ಗಾಗ ಆ ಒಂದು ದುಃಖನ ಸಹಿಸಿನಂಚೆಂದ ಶಕ್ತಿನ ಕೊರಡು ದಿನಾಟ ನಮ್ಮ ಮಾತೆಲ್ಲ ಲೀಲಣ್ಣನ ಒಂದು ನಮ್ಮ ಬಿಜ್ಜೆಡಲ್ಲ ಅದು ಯಾವ ರೀತಿ ನಂಗೆ ಮಾರ್ಗದರ್ಶನ ಮಾಡಿದರೆ ಆ ಮಾರ್ಗದರ್ಶನ ನಮ್ಮ ಪೂರ ಆ ಸಾಧಿ ನಡಪಿನ ಮೂಲಕ ಆ ಸಮಾಜ ಸೇವೆ ನಮ್ಮ ಮೂಲಕ ಮುಂದುವರ್ಸಕ್ಕೆ ಬಂದಿನ ಪಾತ್ರ ಒಂದು ಅರೆಗಳ ನನ್ನ ಧರ್ಮಪತಿಗಳ ಕೂಡ ಶ್ರದ್ಧಾಂಜಲಿ ಸಲ್ಲಿಸೋದನ್ನ ಪಾತ್ರ ನಡೆಸಲುಪ್ಪು ಪ್ರೇರೇಪಣೆಲುಪ್ಪು ನನ್ನ ಪೂರ ಆಗ ದಿನಚರಿದ ಕೆಲಸ ಕಾರ್ಯಗಳು ಇನ್ನು ಐಟ ಆರಿಗೆ ಆಯಾಸ ಇಚ್ಚಿ ಉದಾಸೀನ ಇಚ್ಚಿ ಧಾರ್ಮಿಕ ವಾಂಚನ ಈ ಒಂದು ಅಂಗಣ ಹೆಚ್ಚಿನ ಉಂಡು ಆರ ದಿನ ನಿತ್ಯ ಚಟುವಟಿಕೆದ ಕೆಲಸ ಕಾರ್ಯಗಳು ಓಡಾಡಿನ ಒಂದು ಪ್ರದೇಶ ಹೆಚ್ಚಿನ ಅಂಶ ಎನ್ನ ಮಟ್ಟಿಗೆ ಯಾನ್ ಆರಿಗೆ ಭಾರಿ ಮಲ್ಲ ಗೌರವದ ವ್ಯಕ್ತಿ ಇನಿ ಅನ್ನ ಪ್ರತಿ ಒಂದು ಚಟುವಟಿಕೆ ಇಲ್ಲ ಯಾನು ಲೋಕಸಭಾ ಸದಸ್ಯ ಆದ ಪುನಗ ಯಾನು ವಿಧಾನಸಭಾ ಸದಸ್ಯ ಆದ ಪುನಗ ಯಾನು ಮಾಜಿ ವಿಧಾನಸಭಾ ಸದಸ್ಯ ಆದ ಪುನಗಲ ಭಾರಿ ಮಹತ್ತರ ವಹಿಸಿನ ಒಂದು ಗೌರವ ಆದ ವ್ಯಕ್ತಿ ಇನಿ ನಾನು ಶಾಸಕ ಆದ ಪುನಗ ಉಳಿಯಾರಿಗೋಳಿತ ದೇವಸ್ಥಾನ ಅಜೀರ್ಣಾವಸ್ಥೆ ಹಿಡಿತಂಚಿನ ಸಂದರ್ಭಗಳು ಅದಕ್ಕೆ ಮೂಲ ಕಾರಣ ಆ ಉಪಾಧ್ಯಾಯರ ಒಟ್ಟಿಗೆ ಮೂಲ ಕಾರಣ ಶ್ವೇತ ಲೀಲಾಂದ್ರೆ ಪ್ರತಿ ಒಂಜಿ ಜೀರ್ಣಾವಸ್ಥೆ ನಿರ್ನಾಮ ಆಯ್ನ ಸಂದರ್ಭಗಳು ಐದು ಬೆರಪ ಲಕ್ಕದು ಅಂತದ ಆ ದೇವಸ್ಥಾನದ ಪಾವಿತ್ರತೆ ಕೆಲಸ ಕಾರ್ಯ ಒಂಜತ್ತು ಮಜೂರುಡ ಆಯ್ನ ದೇವಸ್ಥಾನದ ನಿರ್ಮಾಣ ಜೀರ್ಣೋದ್ಧಾರದ ಕೆಲಸ ಕಾರ್ಯ ಅವೇ ರೀತಿಯ ಒಂಜಿ ದೇವಸ್ಥಾನ ಉಳಿಯಾರ್ಗೋಲ್ಟೆ ಇಂಚಿತ್ರ ಅವೇ ರೀತಿ ಮಜೂರದ ದೇವಸ್ಥಾನ ಅಜೀರ್ಣೋಡಿತರ ಸಂದರ್ಭಗಳು ಐನು ಜೀರ್ಣೋದ್ಧಾರ ಮಲ್ಪನೆಗೆ ನಾಯಕತ್ವ ಕೊಡ್ಲಾರೆ ಲೀಲಾಧರ್ ಶೆಟ್ಟಿ. ಮಂಗಳೂರಿನ ಕಸದ ತೊಟ್ಟಿಯಲ್ಲಿ ಒಂದು ಗಂಡು ಮಗು ಸಿಕ್ಕಿದೆ. ಅದನ್ನ ವೆನ್ಲಾಕ್ ಆಸ್ಪತ್ರೆಗೆ ಕಳಿಸಲಾಗಿದೆ. ಅದನ್ನ ಯಾವುದೋ ಅನಾಥ ಆಶ್ರಮಕ್ಕೆ ಕಳಿಸಲಾಗುವುದು ಅಂತ ಹೇಳಿ ಪೇಪರಲ್ಲಿ ಬೆಳಿಗ್ಗೆ ನಾನು ಓದಿದೆ. ಮಧ್ಯಾಹ್ನ ಸುಮಾರು 2 ಗಂಟೆಗೆ ಲೀಲಾಧರ್ ಶೆಟ್ಟರು ನನಗೆ ಫೋನ್ ಮಾಡಿದರು. ಸರ್, ಇವತ್ತು ಕಸದ ತೊಟ್ಟಿಯಲ್ಲಿ ಸಿಕ್ಕಿದ ಮಗು ನಿಮ್ಮ ಕ್ರಿಶ್ಚಿಯನ್ ಅನಾಥಾಶ್ರಮಕ್ಕೆ ಹೋಗಿದೆ ಅಂತೆ. ಅದನ್ನ ದತ್ತು ಪಡೆಯಲಿಕ್ಕೆ ನನಗೆ ಇಷ್ಟ ಉಂಟು, ನನಗೆ ಸಹಾಯ ಮಾಡ್ತೀರೋ ಅನುವು ಮಾಡಿಕೊಡ್ತೀರೋ ಅಂತ ಕೇಳಿ. ಪರಿಚಯ ಇತ್ತು ಆ ಅನಾಥಾಶ್ರಮದ್ದು. ನಾನು ಫೋನ್ ಮಾಡಿದಾಗ ಅವರು ಹೇಳಿದರು, ಆ ಮಗು ಇಲ್ಲಿ ಬರಲಿಲ್ಲ, ಆದರೆ ಬೇರೆ ಮಗುವನ್ನು ಕೊಡಬಹುದು, ಆದರೆ 2 ಷರತ್ತುಗಳು ಉಂಟು. ಯಾವುದು ಅಂತ ಹೇಳಿದ್ರೆ, ಆ ಕುಟುಂಬದ ಆದಾಯ ತಿಂಗಳಿಗೆ 10,000 ರೂಪಾಯಿ ಉಂಟು ಅಂತೇಳಿ ಒಂದು ಪ್ರಮಾಣ ಪತ್ರ ಬೇಕು. ಮತ್ತು ಎರಡನೆಯದ್ದು, ಒಂದು ಮಗು ಮನೆಯಲ್ಲಿ ಇವಾಗಲೇ ಇದ್ದು 2ನೇ ಮಗು ಆದರೆ ಆ ಹೆಣ್ಣು ಮಗು ಮನೆಯಲ್ಲಿದ್ದರೆ ನಾವು ಕೊಡುವಂಥದ್ದು ಗಂಡು ಮಗು ಮಾತ್ರ, ಗಂಡು ಮಗು ಮನೆಯಲ್ಲಿದ್ದರೆ ನಾವು ಕೊಡುವುದು ಹೆಣ್ಣು ಮಗು ಮಾತ್ರ ಅಂತ ಹೇಳಿದೆ. ಇದನ್ನು ನಾನು ಲೀಲಾಧರ್ ಶೆಟ್ಟಿಗೆ ತಿಳಿಸಿದೆ. ಸರ್, ಅದು ಬೇಡ, ನನಗೆ ಅದೇ ಮಗು ಬೇಕಿತ್ತು ಅಂತ ನನ್ನ ಹತ್ರ ಹೇಳಿದಾಗ ಈ ಮನುಷ್ಯನಲ್ಲಿ ಅನರ್ಥರಾದವರಿಗೆ ಅವರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ಹೇಳಿ ನನಗೆ ಗೊತ್ತಾಯಿತು. ನಂತರ ದತ್ತು ಪಡೆದರು. ಅದೇ ಅವರ ಅಳಿವಿಗೆ ಕಾರಣವಾಯಿತು ಅಂತ ಹೇಳಲಿಕ್ಕೆ ತುಂಬ ದುಃಖವಾಗ್ತಾ ಉಂಟು ನನಗೆ ಈ ದಿವಸ. ಆದ್ದರಿಂದ ಇವತ್ತು ಬಹಳಷ್ಟು ನೊಂದುಕೊಂಡು ಅವರ ನೆನಪನ್ನು ಮಾಡುತ್ತಾ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾನು ಇದ್ದೇನೆ. ಹಿರಿಯರು ಕಿರಿಯರು ಎಲ್ಲರೂ ವಯಸ್ಕರು ಸಮೇತ
ಅವರನ್ನು ಲೀಲಣ್ಣ ಅಂತ ಕರೆಯುತ್ತಾ ಇದ್ದರು ಪ್ರೀತಿಪೂರ್ವಕವಾಗಿ. ನನಗೂ ಈ ಊರಿಗೆ ಬಂದ ನಂತರ ಬಹಳ ಆತ್ಮೀಯವಾದಂತಹ ಸಂಬಂಧ ಬೆಳೆಸಿದಂತಹ ಒಂದು ವ್ಯಕ್ತಿಯಾಗಿದ್ದರು. ಹಲವಾರು ಘಟನೆಗಳಲ್ಲಿ ನಾವು ಹಲವಾರು ವಿಷಯಗಳಲ್ಲಿ ನಾವು ಒಟ್ಟಾಗಿದ್ದೆವು. ಸಾಮಾನ್ಯವಾಗಿ ನಮ್ಮ ಮಜೂರು ಮಲ್ಲಾರು ಏರಿಯಾದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು, ಲೀಲಣ್ಣ ಹಾಗೂ ನಿರ್ಮಲ್ ಕುಮಾರ್ ಸರ್ ಅವರು ಹೆಚ್ಚಿನ ಅಂಶ ಎಲ್ಲ ಸಭೆಯಲ್ಲಿ ಒಟ್ಟಾಗ್ತಾ ಇದ್ದೇವೆ. ನಮ್ಮ ಊರಿನಲ್ಲಿ ಒಂದು ಅರ್ಥದಲ್ಲಿ ಸೌಹಾರ್ದತೆ ಬೆಳೆಸಲಿಕ್ಕೋಸ್ಕರ ಬಹಳವಾಗಿ ಕೊಡುಗೆಯನ್ನು ಕೊಟ್ಟವರೆಂದರೂ ತಪ್ಪಾಗದು. ಕೆಲವು ವರ್ಷಗಳ ಮುಂಚೆ ನಮ್ಮ ಊರಿನ ಪರಿಸರದಲ್ಲಿ, ಮಜೂರು ಮಲ್ಲಾರು ಪರಿಸರದಲ್ಲಿ ಕೆಲವೊಂದು ಘರ್ಷಣೆಗಳು ಉಂಟಾಯಿತು. ಕೋಮುಗಲಭೆ ಅಂತ ಹೇಳಲಿಕ್ಕಿಲ್ಲ, ಕೋಮುಗಲಭೆ ಇಲ್ಲ. ಈಗ ನಮ್ಮ ಇಲ್ಲಿ ಈ ಏರಿಯಾದಲ್ಲಿ ಕೋಮುಗಲಭೆ ಇಲ್ಲ, ಎಲ್ಲರೂ ಶಾಂತಿ ಪ್ರಿಯರು. ಒಂದು ಗುಂಪು ಘರ್ಷಣೆ ಅಂತ ಹೇಳ್ಬೋದು. ನಮ್ಮ ಇಲ್ಲಿ ಹಾಗೆ ಹೋದಂತಹ ಶಾಸಕರಾದ ಸೊರಕೆ ಸಾರ್ ಆದರು, ಲಾಲಾಜಿ ಸಾರ್ ಮಂಗಲ ಆದರು, ಎಲ್ಲರೂ ಸೌಹಾರ್ದತೆಯನ್ನು ಬಲಿ ಬಯಸುವವರು. ಅದೇ ರೀತಿ ನಮ್ಮ ನೂತನ ಶಾಸಕರು ಬಹಳ ಸಾಹಿತ್ಯಪೂರಿತವಾಗಿ ಭಾಷಣವನ್ನು ನಾವು ವಿಧಾನಸೌಧದಲ್ಲಿ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಅವರ ಭಾಷಣವನ್ನು ನಾವು ಆಲಿಸ್ತೇವೆ. ವಿಧಾನಸೌಧದಲ್ಲಿ ಸಾಹಿತ್ಯಪೂರಿತ ಭಾಷಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಸರ್. ನಾವು 224 ಕ್ಷೇತ್ರದಲ್ಲಿ ನಮ್ಮ ಕಾಪು ಕ್ಷೇತ್ರ ಬಹಳ ಮಾದರಿಯೋಗ್ಯವಾದಂತಹ ಒಂದು ಕ್ಷೇತ್ರ. ಇದು ಇವತ್ತು ಕಾಪುವಿನಲ್ಲಿ ನಡೆದಂತಹ ಲೀಲಣ್ಣನ ಪುಣ್ಯ ಸ್ಮರಣೆ ನುಡಿನಮನ ಕಾರ್ಯಕ್ರಮ. ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. ಜೊತೆಗೆ ಹಾಲಿ ಮಾಜಿ ಶಾಸಕರು ಕೂಡ ಭಾಗವಹಿಸಿದರು. ಯಾಕಂದರೆ ಕಾಪು ಲೀಲಣ್ಣ ಅವರು ಕೂಡ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರು. ಜೊತೆಗೆ ಇದೆಲ್ಲವೂ ಕೂಡ ರಾಜಕೀಯದ ಹೊರತಾಗಿಯೂ ಕೂಡ ಸಾಮಾಜಿಕವಾಗಿಯೂ ಕೂಡ ಬಹಳಷ್ಟು ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿರುವಂತಹ ವ್ಯಕ್ತಿ. ಇಂತಹ ಅಕಾಲಿಕ ಸಾವು ಅವರುಗಳಿಗೆ ಬರಬಾರ್ದಿತ್ತು ಅನ್ನೋಂಥದ್ದೇ ಬಹಳಷ್ಟು ಜನರಿಗೆ ಬೇಸರ ತಂದಿರುವಂತಹ ವಿಚಾರ. ಇವೆಲ್ಲದರ ನಡುವೆ ಈ ಒಂದು ದತ್ತು ಪುತ್ರಿಯ, ಸಾಕು ಪುತ್ರಿಯ ಅಪಹರಣಕ್ಕೆ ಕಾರಣವಾಗಿರುವಂತಹ 4 ಬಂಧನ ಆಗಿದೆ. ಜೊತೆಗೆ ಪ್ರಮುಖವಾಗಿರುವಂತಹ ಈ ಒಂದು ಆರೋಪಿ ಸ್ನೇಹಿತ ಗಿರೀಶ್ ಮೇಲೆ 3 ಪ್ರಕರಣ ದಾಖಲಾಗಿದೆ. ಫೋಕ್ಸೋ ಪ್ರಕರಣ, ಅಪಹರಣ ಪ್ರಕರಣ, ಜೊತೆಗೆ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂಥದ್ದು. ಜೊತೆಗೆ ಇದು ಕಾಪು ಲೀಲಣ್ಣ ಇವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಜರ್ ಅಪ್ಡೇಟ್ಸ್ ಬಂದಿರುವಂಥದ್ದು. ಎಲ್ಲೇ ಮೀರಿದಂತಹ